ಯುವನಿಧಿ ಯೋಜನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಅಥವಾ ತುಂಬ ಸಮಸ್ಯೆಗಳು ಎದುರಾಗ್ತಾ ಇವೆ ಅಂತಲೇ ಹೇಳ್ಬೋದು. ಈಗ ಮೊದಲನೇದಾಗಿ ಇಲ್ಲಿ ಪಾಸ್ವರ್ಡ್ ರೀಸೆಟ್ ಕೇಳ್ತಾ ಇದೆ. ಇದರಿಂದ ತುಂಬ ಜನ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ಗೆ ಲಾಗಿನ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟ್ ಈ ಮೇ ಮಂತ್ನ ಸೆಲ್ಫ್ ಡೆಕ್ಲರೇಷನಲ್ಲೂ ಸಹ ತುಂಬ ಚೇಂಜಸನ್ನು ಮಾಡಿದ್ದಾರೆ, ತುಂಬ ಅಪ್ಡೇಟ್ಸನ್ನು ಮಾಡಿದ್ದಾರೆ. ಆ ಎಲ್ಲ ಅಪ್ಡೇಟ್ಸು ಸಹ ಏನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಯುವನಿಧಿ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಇದರ ಜೊತೆ ಕೆಲವೊಂದು ಡೌಟ್ಸು ಅಂದರೆ ಕೆಲವೊಂದು ಕಮೆಂಟ್ಸ್ಗಳಿಗೂ ಸಹ ನಾನು ಈ ವಿಡಿಯೋ ಮೂಲಕ ಆನ್ಸರನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆಣ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಪಾಸ್ವರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಅಂದರೆ, ನಿಮಗೆ ಈಗ ಓಲ್ಡ್ ಪಾಸ್ವರ್ಡು ನೆನಪಿಲ್ಲ ಅಂತ ಅಂದರೆ ನೀವು ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಎಂಟರ್ ಲಾಗಿನ್ ಐ ಡಿ ಅಂತ ಕೇಳುತ್ತೆ. ನಿಮ್ಮ ಲಾಗಿನ್ ಐ ಡಿಯನ್ನು ಎಂಟ್ರಿ ಮಾಡಿ. ನೀವು ಇಮೇಲಿಂದ ಲಾಗಿನ್ ಆಗ್ತಿದ್ರಾ ಅಥವಾ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡಿದ್ದೀರಾ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ಬಿಟ್ಟೆ ಆ ಒಂದು ಐ ಡಿಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಅಲ್ಲಿ ಕ್ಯಾಪ್ಚಾ ನಂಬರ್ ಇರುತ್ತೆ. ಆ ಕ್ಯಾಪ್ಚಾ ನಂಬರನ್ನು ಎಂಟ್ರಿ ಮಾಡೋದು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ನೆಕ್ಸ್ಟು ಈ ಒಂದು ಸೇವಾ ಸಿಂಧುವಿನ ಲಿಂಕು ನಿಮ್ಮ ಮೊಬೈಲ್ ನಂಬರಿಗೆ ಅಥವಾ ಇಮೇಲಿಗೆ ಬರುತ್ತೆ. ನಿಮಗೆ 24 ಅವರ್ಸಲ್ಲಿ ಯಾವಾಗ ಬೇಕಾದರೂ ಈ ಒಂದು ಲಿಂಕ್ ಬರುತ್ತೆ. ನೆಕ್ಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸದಾಗಿ ನಿಮ್ಮ ಲಾಗಿನ್ ಐ ಡಿಯನ್ನು ಕೊಟ್ಟು ಮತ್ತೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟು ನೀವು ಈ ರೀತಿ ಫರ್ಗಟ್ ಪಾಸ್ವರ್ಡ್ ಕೊಟ್ಟರು ಸಹ ಇನ್ನೂ ಕೆಲವರಿಗೆ ತುಂಬ ಜನಕ್ಕೆ ಲಿಂಕೇ ಬರ್ತಾ ಇರಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ, ಇಲ್ಲಿ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸದಾಗಿ ಬೇರೆ ಒಂದು ಆಧಾರ್ ನಂಬರ್ನಿಂದ ಈಗಾಗಲೇ ಒಂದು ರಿಜಿಸ್ಟರ್ ಆಗಿರ್ತೀರಲ್ವ ಆ ಒಂದು ಮೊಬೈಲ್ ನಂಬರು ಆಧಾರ್ ನಂಬರು ಬಿಟ್ಟು ನೀವು ಬೇರೆ ಒಂದು ಆಧಾರ್ ನಂಬರಿಂದ ರಿಜಿಸ್ಟರ್ ಆದರೆ ಆಗ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಹಾಗೆ ಸೆಲ್ಫ್ ಡೆಕ್ಲರೇಷನನ್ನು ಸಹ ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟು ಈ ಮೇ ಮಂತಿನ ಸೆಲ್ಫ್ ಡೆಕ್ಲರೇಷನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಮಾಡಿದ್ದಾರೆ, ಏನೆಲ್ಲ ಚೇಂಜಸನ್ನು ಮಾಡಿದ್ದಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಯಾವ ರೀತಿ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡೋದು ಅಂತ. ಮೊದಲನೇದಾಗಿ ನೀವು ಸೇವಾ ಸಿಂಧು ವೆಬ್ಸೈಟಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ವ್ಯೂ ಆಲ್ ಸರ್ವಿಸಸ್ ಅಂತ ಇದೆ ನೋಡಿ, ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸರ್ಚಲ್ಲಿ ನೀವು ಯುವನಿಧಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ನೀವು ಸ್ಟೇಟಸನ್ನು ಚೆಕ್ ಮಾಡಬೇಕಾ ಅಥವಾ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈಗ ಸೆಲ್ಫ್ ಡೆಕ್ಲರೇಷನ್ ಪೇಜು ಈ ರೀತಿ ಓಪನ್ ಆಗಿದೆ. ಈ ಸೆಲ್ಫ್ ಡೆಕ್ಲರೇಷನಲ್ಲಿ ಏನೆಲ್ಲ ಅಪ್ಡೇಟ್ಸನ್ನು ಮಾಡಿದ್ದಾರೆ, ಏನೆಲ್ಲ ಚೇಂಜಸನ್ನು ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋದರೆ, ಈ ಹಿಂದೆ ಎಲ್ಲನೂ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಬೇಕು ಅಂದರೆ ನಿಮಗೆ 180 ಡೇಸ್ ಕಂಪ್ಲೀಟ್ ಆಗಿದ್ರೂ ಸಹ ನಿಮಗೆ ಫಸ್ಟ್ ಪೇಮೆಂಟು ರಿಸೀವ್ ಆಗಿರಬೇಕಿತ್ತು. ಎಲ್ಲರಿಗೂ ಸಹ ಈಗ ನೀವು ಈ ಅಪ್ಲಿಕೇಶನನ್ನು ಈ ಮಂತ್ ಹಾಕಿದ್ದೀರಾ ಅಂದರೆ ನೆಕ್ಸ್ಟ್ ಮಂತು ನಿಮಗೆ ಸೆಲ್ಫ್ ಡೆಕ್ಲರೇಷನ್ನು ಸಬ್ಮಿಟ್ ಮಾಡೋದಕ್ಕೆ ಡೀಟೇಲ್ಸ್ ಏನು ಫೆಚ್ ಆಗ್ತಾನೆ ಇರಲಿಲ್ಲ. ಆದರೆ ಈಗ ಈ ಒಂದು ಮೇ ಮಂತ್ನಲ್ಲಿ ಈ ರೀತಿ ಡೀಟೇಲ್ಸ್ ಎಲ್ಲನೂ ಸಹ ಫೆಚ್ ಆಗ್ತಾ ಇದೆ. ತುಂಬ ಜನ ಕಮೆಂಟು ಸಹ ಮಾಡ್ತಾ ಇದ್ದೀರಾ, ಈಗಾಗಲೇ ನಾವು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀವಿ ಅಂತ. ಹಾಗಾಗಿ ಈಗ ಯಾರಿಗೆಲ್ಲ ಸೆಲ್ಫ್ ಡೆಕ್ಲರೇಷನಲ್ಲಿ ನಿಮಗೆ ಡೇಟಾ ಫೆಚ್ ಆಗ್ತಾ ಇತ್ತೋ ಅಂಥವರೆಲ್ಲರೂ ಸಹ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಆದಷ್ಟು ಈ ಒಂದು 25 ಒಳಗಡೆನೆ, ಈ ಮಂತ್ 25 ಒಳಗಡೆನೆ ಸಬ್ಮಿಟ್ ಮಾಡಿ. ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು 25 ಒಳಗಡೆನೆ ಸಬ್ಮಿಟ್ ಮಾಡಬೇಕು ಅಂತ ರೂಲ್ಸ್ ಇತ್ತು. ಆದರೆ ಇಲ್ಲಿ ಈ ನಿಮಗೆ ಮಂತ್ ಎಂಡ್ವರೆಗೂ ಸಹ ಅವಕಾಶ ಇರ್ತಿತ್ತು ಪ್ರತಿ ತಿಂಗಳು. ಆದರೆ ಈಗ ಈ ಒಂದು ಅಪ್ಡೇಟ್ ಮಾಡಿರೋದ್ರಿಂದ ಆದಷ್ಟು ನೀವು 25 ಒಳಗಡೆನೆ ಸಬ್ಮಿಟ್ ಮಾಡಿ. ಈ ಮಂತಿಂದ ರೂಲ್ಸ್ ಪ್ರಕಾರ, ಯುವನಿಧಿ ರೂಲ್ಸ್ ಪ್ರಕಾರ 25ಗೆ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಹ ಎಂಡ್ ಮಾಡ್ಬೋದು. ಹಾಗಾಗಿ ನೀವು ಆದಷ್ಟು ಬೇಗನೆ ಈ ಒಂದು ದಿನಾಂಕದ ಒಳಗಡೆನೆ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಈ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂದರೆ, ನಾನು ಈಗಾಗಲೇ ಈ ಪೇಜ್ಗೆ ಯಾವ ರೀತಿ ನೀವು ಬರಬೇಕು ಅಂತ ತಿಳಿಸಿದ್ದೀನಿ. ಈ ಪೇಜ್ಗೆ ಬಂದ ಮೇಲೆ ನೀವು ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಆ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ನೇಮ್ ಅಂತ ಇದೆ ನೋಡಿ, ಆ ಒಂದು ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ನಿಮ್ಮ ಎಲ್ಲ ಡೀಟೇಲ್ಸು ಸಹ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕೊಡಿ. ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ, ಆ ಒಂದು ಕ್ಯಾಪ್ಚಾ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೆ ನಿಮಗೆ ಒಂದು ಪೇಜಲ್ಲಿ ಎಲ್ಲ ನೀವು ಕೊಟ್ಟಿರೋ ಡೀಟೇಲ್ಸನ್ನು ಸಹ ಬರುತ್ತೆ. ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತೆ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಆಗ ನಿಮಗೆ ಸೆಲ್ಫ್ ಡೆಕ್ಲರೇಷನು ಡನ್ ಆಗುತ್ತೆ. ನೆಕ್ಸ್ಟ್ ಈಗ ಇನ್ನೂ ಒಂದು ಪೇಮೆಂಟು ಸಹ ಬಂದಿಲ್ಲ, ಯಾವುದೇ ಒಂದು ಯುವನಿಧಿ ಅಮೌಂಟು ಸಹ ಬಂದಿಲ್ಲ. ಅಂಥವರೆಲ್ಲರೂ ಸಹ ಈಗ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡೋದ್ರಿಂದ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ, ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ನೀವು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿಲ್ಲ ಅಂದರೆ ಮಾತ್ರ ನಿಮಗೆ ಅಮೌಂಟ್ ಬರೋದಿಲ್ಲ. ನೀವು ಸಬ್ಮಿಟ್ ಮಾಡಿದ್ರೆ ಈಗ ಅದೇ
ಒಂದು ಡೇಟಾ ಫೆಚ್ ಆಟೋಮೆಟಿಕ್ ಆಗಿ ನಿಮಗೆ ಸಬ್ಮಿಟ್ ತಗೋತಾ ಇದೆ. ನೀವು ಸಬ್ಮಿಟ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ನಿಮಗೆ ಮಂತ್ಲಿ ಪೇಮೆಂಟು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಒಂದು ಯುವ ನಿಧಿ ಯೋಜನೆಯ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಫಸ್ಟು ಈಗ ಸ್ಟೇಟಸಲ್ಲಿ ತುಂಬ ಜನಕ್ಕೆ ಈಗಾಗಲೇ ಪೇಮೆಂಟ್ ಆಗಿದ್ರೂ ಸಹ ನೆಕ್ಸ್ಟ್ ನಾವು ಆ ಒಂದು ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಇನ್ನೂ ಅಪ್ಲಿಕೇಶನ್ ರಿಸೀವ್ಡ್ ಅಂತಲೇ ಬರ್ತಾ ಇದೆ. ಯಾಕೆ ಈ ರೀತಿ ಬರ್ತಾ ಇದೆ? ಇನ್ನೂ ಕೆಲವರಿಗೆ ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಈ ರೀತಿ ಬಂದರೆ ಹಣ ಬರುತ್ತಾ ಬರೋದಿಲ್ವಾ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೀವು ಸ್ಟೇಟಸ್ ಚೆಕ್ ಅಂತ ಇದೆ ನೋಡಿ, ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರನ್ನು ಹಾಕಬೇಕು. ಈ ರೆಫರೆನ್ಸ್ ನಂಬರನ್ನು ನೀವು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ನಿಮಗೆ ಇಲ್ಲಿ ಡೇಟಾ ಕರೆಕ್ಟಾಗಿ ಬರುತ್ತೆ. ಪೇಮೆಂಟ್ ನಿಮಗೆ ಬಂದಿದೆಯಾ ಅಥವಾ ಇಲ್ವಾ ಅನ್ನೋದು. ಇಲ್ಲ ಅಂದರೆ ನಿಮಗೆ ಸ್ಟೇಟಸ್ಸು ಇಲ್ಲಿ ಕರೆಕ್ಟಾಗಿ ಶೋ ಆಗೋದಿಲ್ಲ. ಇಲ್ಲಿ ರೆಫರೆನ್ಸ್ ನಂಬರು ನೀವು ಯಾವ್ದು ಹಾಕಬೇಕು ಅಂದರೆ, ಈಗ ನೀವು ಫಸ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದಾಗ ಬರುತ್ತೆ ನೋಡಿ, ಆ ಒಂದು ರೆಫರೆನ್ಸ್ ನಂಬರನ್ನು ಮಾತ್ರ ಹಾಕಬೇಕು. ಈಗ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿದಾಗ ಪ್ರತಿ ತಿಂಗಳು ಇಲ್ಲಿ ರೆಫರೆನ್ಸ್ ನಂಬರು ಚೇಂಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೀವು ಫಸ್ಟಿಗೆ ಇರುತ್ತೆ ನೋಡಿ, ಆ ಒಂದು ರೆಫರೆನ್ಸ್ ನಂಬರನ್ನು ಹಾಕಬಾರ್ದು. ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಕೆಳಗಡೆ ಒಂದು ಯುವ ನಿಧಿ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ, ಆ ಒಂದು ರೆಫರೆನ್ಸ್ ನಂಬರನ್ನು ಹಾಕಿದ್ರೆ ಮಾತ್ರ ನಿಮಗೆ ಇಲ್ಲಿ ಸ್ಟೇಟಸ್ಸು ಕರೆಕ್ಟಾಗಿ ಬರುತ್ತೆ. ನೀವು ಏನಾದರೂ ಸೆಲ್ಫ್ ಡಿಕ್ಲರೇಷನ್ ರೆಫರೆನ್ಸ್ ನಂಬರನ್ನು ಹಾಕಿದ್ದೀರಾ ಅಂದರೆ ಡೇಟಾ ನಾಟ್ ಫೌಂಡ್ ಅಂತ ನಿಮಗೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ಸು ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ರೆಫರೆನ್ಸ್ ನಂಬರನ್ನು ಹಾಕಿದ್ಮೇಲೆ ಇಲ್ಲಿ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದು ಇಲ್ಲಿ ಸ್ಟೇಟಸಲ್ಲಿ ತೋರಿಸ್ತಾ ಹೋಗುತ್ತೆ. ನಿಮಗೆ ಏನಾದರೂ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಅಂದರೆ ಇನ್ನೂ ಅಮೌಂಟ್ ಬಂದಿರಲ್ಲ, ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೂ ಕೆಲವರಿಗೆ ಈಗಾಗಲೇ ಈಗ ಜನವರಿ ಫೆಬ್ರವರಿ ಪೇಮೆಂಟು ಸಹ ಪಡ್ಕೊಂಡಿರ್ತಾರೆ. ಆದರೆ ಈಗ ಮತ್ತೆ ಅವರು ಜನವರಿ ಒಂದು ಸ್ಟೇಟಸನ್ನು ಚೆಕ್ ಮಾಡಿದಾಗ ಅವರಿಗೂ ಸಹ ಇಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇರುತ್ತೆ. ಯಾಕೆ ಈ ರೀತಿ ಬರುತ್ತೆ ಅಂತ ಅಂದರೆ, ನೀವು ಮಂತನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಜನವರಿನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಿ ಡಿಸೆಂಬರ್ನ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಆಗ ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತಲೇ ಬರ್ತಾ ಇರುತ್ತೆ. ಹಾಗಾಗಿ ನೀವು ಮಂತನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ತೀರಾ ಅನ್ನೋದು ನೋಡಿಕೊಂಡು ಮಂತನ್ನು ಸೆಲೆಕ್ಟ್ ಮಾಡಿ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಸ್ಟೇಟಸ್ಸು ಶೋ ಆಗುತ್ತೆ. ನೆಕ್ಸ್ಟ್ ಸ್ಟೇಟಸಲ್ಲಿ DBT ಪುಷ್ಡ್ ಅಂತ ಇದ್ದರೆ ಈಗಾಗಲೇ ಹಣ ಬಂದಿರುತ್ತೆ. ಇನ್ನೂ ಕೆಲವರಿಗೆ ಈಗ DDPI ಪೆಂಡಿಂಗ್ ಅಥವಾ DDPI ವೆರಿಫಿಕೇಷನ್ ಅಂತ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ನಿಮ್ಮ ಹತ್ತಿರದ DDPI ಆಫೀಸ್ಗೆ ಹೋಗಿ ನೀವು ಅಲ್ಲಿ ವೆರಿಫಿಕೇಷನನ್ನು ಮಾಡಿಸ್ಕೊಂಡ್ಬಂದರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ, ಆಗ ನಿಮಗೆ ಬೇಗ ಒಂದು ಅಪ್ಡೇಟ್ ಆಗಿ ನಿಮಗೂ ಸಹ ಬೇಗ ಹಣ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೂ 180 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾವ ದಿನಾಂಕದಂದು 180 ಡೇಸ್ ಕಂಪ್ಲೀಟ್ ಆಗುತ್ತೆ ಅಂತಲೂ ಸಹ ಇಲ್ಲಿ ಸ್ಟೇಟಸಲ್ಲಿ ನಿಮಗೆ ಶೋ ಆಗುತ್ತೆ. ಹಾಗಾಗಿ ನೀವು ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೂ ಕೆಲವರು ಎಲಿಜಿಬಲ್ ಇಲ್ಲದೆ ಇದ್ದರೂ ಸಹ ಅಪ್ಲಿಕೇಶನನ್ನು ಹಾಕಿರ್ತೀರಾ, ಅಂಥವರಿಗೂ ಸಹ ಇಲ್ಲಿ ನಿಮಗೆ ಸ್ಟೇಟಸಲ್ಲಿ ಏನಾಗಿದೆ ಅನ್ನೋದು ಶೋ ಆಗುತ್ತೆ ನೋಡಿ. ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಇದೆ. ಯಾಕೆ ಎಲಿಜಿಬಲ್ ಇಲ್ಲ ಅಂತಲೂ ಸಹ ಇಲ್ಲಿ ರೀಸನ್ನು ಸಹ ಕೊಟ್ಟಿದ್ದಾರೆ. ಹೈಯರ್ ಎಜುಕೇಷನನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಎಲಿಜಿಬಲ್ ಇಲ್ಲ ಅಂತ ಇದೆ. ಹಾಗಾಗಿ ನೀವು ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ.